ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ, ನಿನ್ನ ಜೀವನ ನಾಶದಿಂದ ಸದಾ ಕಾಯುವ ಕರ್ತರನ್ನು ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ನನ್ನ ಜೀವನ ನಾಶದಿಂದ ಸದಾ ಕಾಯುವ ಕರ್ತರನ್ನು ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 22:7. ಎಣಿಸಬಹುದಿದೆ ನನ್ನ ಎಲುಬುಗಳೆಲ್ಲವನ್ನು, ಇಗ್ಗುತಿಯರು ದುರುಗುಟ್ಟಿ ನೋಡಿ ನನ್ನನ್ನು. ಪ್ರಭು ಯೇಸುವನ್ನ ಕಲ್ವಾರಿ ಶಿಲುಬೆಯಲ್ಲಿ ಜಡಿಯುವಾಗ ಆತನ ಎಲುಬುಗಳೆಲ್ಲ ಸಡಿಲಗೊಂಡವು. ಆತನ ಎಲುಬುಗಳೆಲ್ಲ ಪುಡಿ ಪುಡಿ ಆಗುತ್ತಿದೆಯೋ ಎನ್ನುವಂತೆ ತನ್ನ ಶರೀರದಲ್ಲಿ ಅತೀವ ಯಾತನೆಯನ್ನು ಅನುಭವಿಸಿದ್ದು ನಮ್ಮ ಸೌಖ್ಯಕ್ಕಾಗಿ, ನಮ್ಮ ಬಿಡುಗಡೆಗಾಗಿ. ಆದ ಕಾರಣ ಈ ಸಮಯದಲ್ಲಿ ಯಾರ ಶರೀರದಲ್ಲಿ ಎಲುಬುಗಳ ಒಂದು ಬಾಧೆ, ಸೊಂಟ ನೋವು, ಬೆನ್ನು ನೋವು, ಬೋನ್ ಕ್ಯಾನ್ಸರ್ ಅಥವಾ ಬೋನ್ ಸವೆದು ಹೋಗ್ತಾ ಇದೆ ಎಂದು ಎಲುಬುಗಳಲ್ಲಿ ನೀವು ಯಾತನೆ ಪಡುತ್ತಿದ್ದೀರೋ, ಯೇಸು ಶಿಲುಬೆ ಮೇಲೆ ಎಲುಬುಗಳಲ್ಲಿ ಯಾತನೆ ಪಟ್ಟ ಕಾರಣ ಆ ಯಾತನೆಯ ಮೂಲಕ ನನಗೆ ಸೌಖ್ಯವಾಗಿದೆ, ಯೇಸುವಿನ ಗಾಯಗಳಿಂದ ನನ್ನ ರೋಗ ಗುಣವಾಗಿದೆ, ಆಮೆನ್ ಎಂದು ಡಿಕ್ಲೇರ್ ಮಾಡೋಣ. ನಾವು ಡಿಕ್ಲೇರ್ ಮಾಡುವ, ನೀವು ವಿಶ್ವಾಸದಿಂದ ಅರಿಕೆ ಮಾಡಿದರೆ ಸಾಕು. ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡುವವನು ಜೀವೋದ್ಧಾರವನ್ನು ಪಡೆದುಕೊಳ್ಳುತ್ತಾನೆ. ಹೃದಯದಲ್ಲಿ ನಂಬುವವನು ದೇವರೊಟ್ಟಿಗೆ ಸತ್ಸಂಬಂಧವನ್ನು, ನೀತಿವಂತನು ಎಂದು ಪರಿಗಣಿಸಲ್ಪಡುತ್ತಾನೆ. ಬಾಯಿಯಲ್ಲಿ ಅರಿಕೆ ಮಾಡುವಾಗ ರಕ್ಷಣೆ, ಅಂದರೆ ಅದು ಕಾರ್ಯರೂಪದಲ್ಲಿ ಅವನಲ್ಲಿ ಕಾರ್ಯ ಮಾಡುತ್ತದೆ. ಎನ್ನ ಉಡುಗೆಗಳನ್ನು ಹಂಚಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು. ಯೇಸು ಬಗ್ಗೆ ಅಲ್ವಾ? ಯೋಹನ 19:24 ಯಾರ ಪಾಲಿಗೆ ಬರುತ್ತದೋ ಎಂಬಂತೆ ಆ ಬಟ್ಟೆಗಳನ್ನು ಚೀಟಿ ಹಾಕಿದರು. ಅಂದರೆ ಕೀರ್ತನೆ 22 ಬರೆದಿರುವ ಎಷ್ಟೋ ವಾಕ್ಯಗಳು ಕಲ್ವಾರಿ ಶಿಲುಬೆ ಮೇಲೆ ಯೇಸುವಿನಲ್ಲಿ ಈ ಪ್ರವಾದನೆಗಳು ನೆರವೇರಿತು. ಅದಕ್ಕೆ ಪ್ರಭು ಯೇಸು ಹೇಳಿದ್ದು, ಧರ್ಮಶಾಸ್ತ್ರವನ್ನು ಅಂದರೆ ಹಳೆಯ ಒಡಂಬಡಿಕೆಯನ್ನು ನಾನು ರದ್ದು ಮಾಡಲು ಬಂದಿಲ್ಲ, ನಾನು ಕ್ಯಾನ್ಸಲ್ ಮಾಡುವುದಕ್ಕೆ ಬಂದಿಲ್ಲ, ಬದಲಿಗೆ ಹಳೆಯ ಒಡಂಬಡಿಕೆಯಲ್ಲಿ ನನ್ನ ಕುರಿತು ಬರೆದಿರುವ ಎಲ್ಲ ಪ್ರವಾದನೆಗಳನ್ನು ಕಾರ್ಯರೂಪದಲ್ಲಿ ನೆರವೇರಿಸಲು ಬಂದಿದ್ದೇನೆ. ಮತ್ತಾಯ 5:17 ನಾವು ಅದನ್ನು ನೋಡ್ತೇವೆ. ಸೊ ನಿಮ್ಮ ಬಗ್ಗೆ ನಿಮಗೆ ಬಂದಿರುವ ಪ್ರವಾದನೆಗಳು ಸಹ ನೆರವೇರಿಯೇ ತೀರುತ್ತದೆ. ಧೈರ್ಯವಾಗಿರಿ. ನನ್ನಿಂದ ದೂರ ಸರಿಯಲು ಬೇಡ ಪ್ರಭು, ನೀನೆನ್ನ ಶಕ್ತಿ, ನೆರವಾಗಲು ತ್ವರೆ ಮಾಡು. ಕತ್ತಿಗೆ ತುತ್ತಾಗದಂತೆ ತಪ್ಪಿಸು, ಕುಕ್ಕುರಗಳಿಂದ ಪ್ರಾಣವನ್ನು ಉಳಿಸು. ರಕ್ಷಿಸೆನ್ನನ್ನು ಸಿಂಹದ ಬಾಯಿಯಿಂದ, ಬಿಡಿಸು ಕಾಡು ಕೋಣದ ಕೊಂಬಿನಿಂದ. ಕುಕ್ಕುರಗಳಂತೆ ಹೇಗೆ ಆ ಒಂದು ಚಾಟಿ ಏಟು ಹೇಗಿತ್ತು ಅಂದರೆ ಅದರ ಕೊಕ್ಕಿ ಚರ್ಮವನ್ನು ಸೀಳಿ ರಕ್ತ ಸೋರುವಂತೆ ಮಾಡುತ್ತಿತ್ತು. ಸಿಂಹದ ಬಾಯಿಯಿಂದ ರಕ್ಷಿಸು, ಬಿಡಿಸು ಕಾಡು ಕೋಣದ ಕೊಂಬಿನಿಂದ. ಅಷ್ಟು ಆ ಮನುಷ್ಯರು ಅಷ್ಟು ಕ್ರೂರವಾಗಿ ಯೇಸುವನ್ನು ಹಿಂಸಿಸಿದರು. ಇವತ್ತು ನಮ್ಮ ಸುತ್ತಲೂ ಮೃಗಗಳಿಲ್ಲ, ಮನುಷ್ಯರೇ ಮೃಗಗಳಾಗಿ ಮಾರ್ಪಾಡಾಗಿದ್ದಾರೆ. ಹೌದಲ್ವಾ? ಸೋದರರಿಗೆ ಸಾರುವೆ ನಿನ್ನ ನಾಮ ಮಹಿಮೆಯನ್ನು, ತುಂಬಿದ ಸಭೆಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು. ದೇವ, ನನ್ನನ್ನು ಈ ಮರಣಕರವಾದ ಕಟ್ಟಿನಿಂದ ನನ್ನನ್ನು ಬಿಡುಗಡೆ ಮಾಡು. ಕಾಡು ಕೋಣದ ಕೊಂಬಿನಿಂದ, ಕ್ರೂರ ಸಿಂಹಗಳ ಬಾಯಿಂದ ನನ್ನನ್ನು ತಪ್ಪಿಸು. ಸಭೆಯಲ್ಲಿ ನನ್ನ ಸಹೋದರರ ಮುಂದೆ ನಿನ್ನ ನಾಮವನ್ನು ಹೊಗಳಿ ಕೊಂಡಾಡಿ ಸಾಕ್ಷೀಕರಿಸುವೆನು. ಇದು ನಾವು ಮಾಡಬೇಕಾಗಿರೋದು. ಅನೇಕರಿಗೆ ದೇವರಿಂದ ನಾವು ಉಪಕಾರವನ್ನು ಪಡೆದುಕೊಳ್ಳುತ್ತೇವೆ, ಆದರೆ ಧೈರ್ಯವಾಗಿ ಬಂದು ಧ್ಯಾನಕೂಟದಲ್ಲಿ, ನೈಟ್ ವಿಜಿಲಲ್ಲಿ ಸಾಕ್ಷಿ ಹೇಳಿ ಅಂದರೆ ನಮಗೆ ಭಯ ಭಯ ಭಯ. ಜನ ಏನಂತಾರೋ, ಅವರೇನಂತಾರೋ ಅಂತ ಜನರಿಗಾಗಿ ಭಯ ಪಡ್ತಾರೆ. ಆದರೆ ನೋಡಿ, ತುಂಬಿದ ಸಭೆಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು, ನಿನ್ನ ನಾಮ ಮಹಿಮೆಯನ್ನು ಸಾರುವೆ. ತುಂಬಿದ ಸಭೆಯಲ್ಲಿ ಮಾಡುವೆನು. ಕಾರಣ ಆ ಕಷ್ಟದಲ್ಲಿದ್ದಾಗ ಯಾರು ಬಂದು ಹೆಲ್ಪ್ ಆಗ್ತಾರೆ? ಯೋನಾ ಪ್ರವಾದಿ 3 ದಿನ ಆ ಮೀನಿನ ಹೊಟ್ಟೆಯೊಳಗಡೆ ಇರುವಾಗ
ಯೋನ 2:9 ನಾವು ನೋಡ್ತೇವೆ. 2ನೇ ಅಧ್ಯಾಯ 1ರಿಂದ ಫುಲ್ಲು ಅವನ ಆರ್ತ ಪ್ರಾರ್ಥನೆ. ಆ ಮೀನಿನ ಹೊಟ್ಟೆ ಒಳಗಡೆ ಇದೆ, ಸುತ್ತಲೂ ಮುಳ್ಳುಗಳು, ಸಮುದ್ರದ ಬೋರ್ಗರೆತದ ಶಬ್ದ, ಪಾತಾಳದಲ್ಲಿದ್ದಾನೆ, ಪಾಚಿ ವಾಸನೆ, ಉಸಿರಾಡೋದಕ್ಕೆ ಸಂಕಟ. ಈಗ IC ಯೂನಿಟ್ ಅಂತ ಹೇಳ್ತೀವಲ್ವ, IC ಯೂನಿಟ್ಟಲ್ಲಿರೋ ಪೇಷಂಟ್ಗೆ ಶರೀರವಿಡೀ ಟ್ಯೂಬು, ಬಾಡಿಯೆಲ್ಲ ಕರೆಂಟ್ ಶಾಕು, ಎಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ ಅಲ್ವಾ. ಅದಕ್ಕಿಂತ ಅಧ್ವಾನದ ಸ್ಥಿತಿ ಯೋನ ಮೀನಿನ ಹೊಟ್ಟೆ ಒಳಗಡೆ ಇದ್ದಿದ್ದು. ಅದಕ್ಕಾಗಿ ಯೋನ ಮೀನಿನ ಹೊಟ್ಟೆ ಒಳಗಡೆ ಇದ್ದ ಹಾಗೆ ನರಪುತ್ರನು ಭೂಗರ್ಭದೊಳಗೆ 3 ದಿನ ಇರುವನು ಎಂಬುದಾಗಿ ಸಾಂಕೇತಿಕವಾಗಿ ಇದು ಸಾಧ್ಯ ಅನ್ನೋದಾದರೆ ಇದೂ ಸಾಧ್ಯ ಅಂತ. ಆ ಮೀನಿನ ಹೊಟ್ಟೆ ಒಳಗಡೆಯಿಂದ ಯಾತನೆಯಲ್ಲಿ ಯೋನ ಪ್ರವಾದಿ ಕೇಳ್ತಾನೆ, ದೇವ ನಿನ್ನನ್ನು ಬಿಟ್ಟರೆ ನನ್ನನ್ನು ರಕ್ಷಿಸುವವರು ಯಾರು? ನಾನು ಸತ್ತರೆ ನಿನಗೇನು ಲಾಭ? ನನ್ನನ್ನು ಕಾಪಾಡು, ನಾನು ಸಭೆಯ ಮಧ್ಯೆ ನಾನು ಮಾಡಿಕೊಂಡ ಹರಕೆಗಳನ್ನು ತೀರಿಸುತ್ತೇನೆ, ನಿನ್ನನ್ನು ಸ್ತುತಿಸಿ ಮಹಿಮೆಪಡಿಸಿ ಕೊಂಡಾಡುತ್ತೇನೆ ಎಂಬುದಾಗಿ. ನಮ್ಮ ಜೀವನದಲ್ಲಿ ಸಹ ಎಷ್ಟೋ ಕಷ್ಟ ಸಂಕಟಗಳಿಂದ ದೇವರು ಬಿಡುಗಡೆ ಮಾಡಿರುವಾಗ ದೇವರಿಗೆ ನಾವು ಸಾಕ್ಷೀಕರಿಸಬೇಕಾಗಿದೆ. ಕಳೆದ ತಿಂಗಳಿನ ಧ್ಯಾನಕೂಟ ಪವಿತ್ರಾತ್ಮರ ಮಹೋತ್ಸವ RRC ಧ್ಯಾನ ಕೇಂದ್ರದಲ್ಲಿ ಸಹೋದರಿ ಜ್ಯೋತಿ ಅನ್ನೋರು ಬಂದು ಒಂದು ಸಾಕ್ಷಿ ಹೇಳಿದರು. ಈ ಜೀವಸ್ವರ ವಿಡಿಯೋವನ್ನು ನನ್ನ ಸ್ನೇಹಿತಳೊಬ್ಬಳಿಗೆ ನಾನು ಪ್ರತಿದಿನ ಕಳಿಸ್ತಾ ಇದ್ದೆ. ಆಕೆಗೆ ಮದುವೆಯಾಗಿ ಸುಮಾರು ವರ್ಷ ಮಕ್ಕಳಿರಲಿಲ್ಲ. ಆದರೆ ಜೀವಸ್ವರ ವಿಡಿಯೋದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಪ್ರಾರ್ಥನೆ ಮಾಡುವ ವಿಡಿಯೋವನ್ನು ಆಕೆ ವಿಶ್ವಾಸದಿಂದ ನೋಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಯೇಸುವನ್ನು ನಂಬಿದ ಕಾರಣ 3 ತಿಂಗಳಲ್ಲಿ ಆಕೆ ಗರ್ಭಿಣಿಯಾಗಿ ಈಗ ಕೈಯಲ್ಲಿ 3 ತಿಂಗಳ ಮಗು ಇದೆ. ಆಕೆ ಪರವಾಗಿ ನಾನು ಸಾಕ್ಷಿ ಹೇಳ್ತಾ ಇದ್ದೇನೆ. ಮುಂದೆ ಆಕೆ ಸ್ವತಃ ML ಮೆಟರ್ನಿಟಿ ಲೀವ್ ಬಾಣಂತನ ಮುಗಿಸ್ಕೊಂಡು ಆಕೆ ಬಂದು ಹೇಳುತ್ತೆ ಅನ್ನುವ ರೀತಿಯಲ್ಲಿ. ಹೌದು ಪ್ರಿಯ ಸಹೋದರ ಸಹೋದರಿ, ದೇವರು ಮಾಡಿದ ಉಪಕಾರ ಸಣ್ಣದಿರಲಿ ದೊಡ್ಡದಿರಲಿ, ರಾಜನ ಸತ್ಕಾರ್ಯವನ್ನು ಬೇಕಾದರೆ ನೀನು ಗುಟ್ಟಾಗಿಡು, ದೇವರ ಮಹತ್ಕಾರ್ಯಗಳನ್ನು ಬಹಿರಂಗವಾಗಿ ನೀನು ಸಾಕ್ಷೀಕರಿಸಿ ಮಹಿಮೆಪಡಿಸು. 23 ಮಣಿಯಿರಿ ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವರೇ, ಭಜಿಸಿರಿ ಇಸ್ರಾಯೇಲರೇ, ಯಾಕೋಬ ಕುಲಜರೇ. ತೃಣೀಕರಿಸನು ತಿರಸ್ಕರಿಸನು ದಲಿತನನು, ವಿಮುಖನಾಗನು ಪ್ರಾರ್ಥನೆಗೆ ಆತ ಕಿವಿಗೊಡುವನು. ಪ್ರಭು ನೀನೇ ಸ್ಫೂರ್ತಿ, ತುಂಬು ಸಭೆಯಲ್ಲಿ ನಾ ಮಾಳ್ಪ ಸ್ತುತಿಗೆ. ತುಂಬಿದ ಸಭೆಯಲ್ಲಿ ನಾನು ನಿನ್ನನ್ನು ಸ್ತುತಿಸಿ ಮಹಿಮೆಪಡಿಸುತ್ತೇನೆ. ಭಕ್ತ ಜನರ ಮುಂದೆ ನಾ ಸಲ್ಲಿಸುವೆ ನಿನಗೆ ಒತ್ತ ಹರಕೆಯನು. ಹರಿಯುವುದು ಸ್ತುತಿ ಭಕ್ತರ ಬಾಯಿಯಿಂದ, ತುಂಬುವುದು ದಲಿತರ ಉದರ. ಇರಲಿ ಚೈತನ್ಯ ಭರಿತ ನಿಮ್ಮಂತರಂಗವು ನಿರಂತರವಾಗಿ. ಎಚ್ಚೆತ್ತು ಅಭಿಮುಖನಾಗು ಜಗದಾದ್ಯಂತ ಪ್ರಭುಗೆ, ಸಾಷ್ಟಾಂಗವೆರಗುವು ಧರೆಯ ಸರ್ವ ಜನಾಂಗಗಳು ಆತನಿಗೆ. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಮರಣ ಹೊಂದಿದ ನಂತರ ಶಿಲುಬೆಯ ಮೇಲೆ ತನ್ನನ್ನೇ ಕೃತಜ್ಞತಾ ಬಲಿಯಾಗಿ, ಪಾಪ ಪರಿಹಾರದ ಯಜ್ಞ ಬಲಿಯಾಗಿ, ಪ್ರೀತಿಯಿಂದ ಸ್ತೋತ್ರ ಕಾಣಿಕೆಯಾಗಿ ಸಮರ್ಪಿಸಿದರು. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸಭೆ ಮುಂದೆ ದೇವರಿಗೆ ಮಹಿಮೆ ಪಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಲ್ವಾ. ಶಿಲುಬೆಯ ಮೇಲೆ ಪ್ರಭು ಯೇಸು ಪಾಪ ಪರಿಹಾರದ ಯಜ್ಞ ಬಲಿ ಪಶುವಾಗಿ ತನ್ನನ್ನೇ ತಾನು ಪ್ರೀತಿಯಿಂದ ಸಮರ್ಪಣೆ ಮಾಡಿದರು. ಆ ಬಲಿ, ಆ ಸ್ತೋತ್ರ, ಆ ಬಲಿ ದೇವರಿಗೆ ಮೆಚ್ಚುಗೆ ಆಯಿತು. ಯೇಸುವಿನ ಬಲಿ ಶಿಲುಬೆಯ ಬಲಿ, ನಾವು ಸಲ್ಲಿಸುವ ಬಲಿ ಸ್ತೋತ್ರ ಬಲಿ. ಇಬ್ರಿಯ 13:15 ಮುಕ್ತ ಕಂಠದಿಂದ ಪ್ರಭುವನ್ನು ಹೊಗಳುವುದು. ಸ್ತುತಿ ಎಂಬ ಬಲಿಯನ್ನು ಸಲ್ಲಿಸಿರಿ, ಸ್ತುತಿ ಎಂಬ ಬಲಿಯನ್ನು ಸಲ್ಲಿಸಿರಿ. ಆದ ಕಾರಣ ಯೇಸುವಿಗೆ ದೇವರು ಎಂಥ ಸ್ಥಾನಮಾನ ಕೊಟ್ಟರು ಎಂಬುದನ್ನು ನಾವು ನೋಡ್ತೇವೆ. ಪ್ರಭುವಿಗೆ ಸೇರಿದುದು ರಾಜ್ಯಭಾರವೆಲ್ಲವೂ, ಆತನದೇ ರಾಷ್ಟ್ರಗಳ ಒಡೆತನವೆಲ್ಲವೂ. ಸ್ವರ್ಗಾಧೀನರಾಗಿರುವ ಪ್ರಭು ಯೇಸುವಿಗೆ ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕದಲ್ಲಿ ಸರ್ವ ಅಧಿಕಾರ ಕೊಡಲಾಯಿತು. ತಲೆಬಾಗುವರು ಆತನಿಗೆ ಧರೆಯ ಗರ್ವಿಗಳೆಲ್ಲರೂ, ಅಡ್ಡ ಬೀಳುವರವನಿಗೆ ಮರ್ತ್ಯ ಮಾನವರೆಲ್ಲರೂ. ಯೇಸುವೇ ಲೋಕೋದ್ಧಾರಕ ಎಂದು ಎಲ್ಲ ಮೊಣಕಾಲುಗಳು ಮಂಡಿಯೂರುವು, ಎಲ್ಲ ನಾಲಿಗೆ ಅರಿಕೆ ಮಾಡುವುದು. ರೋಮ 14:12 ವಂದಿಪುದು ಪ್ರಭುವನು ಮುಂದಿನ ಪೀಳಿಗೆ, ಸಾರುವುದಾತನ ವದಂತಿಯನ್ನು ಜನರಿಗೆ. ಸಾರುವರು ಮುಂದಿನ ಜನತೆಗೆ ಉದ್ಧಾರವನ್ನು, ಅರುಹುವರು ಆತನೆಸಗಿದ ಮಹತ್ ಕಾರ್ಯವನ್ನು. ಮುಂದಿನ ಪೀಳಿಗೆಗೆ ಇದನ್ನು ಸಾರುವರು. ನಾವು ವಿಡಿಯೋ ಪ್ರಾರಂಭ ಮಾಡುವಾಗ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬಹಳ ಕಮ್ಮಿ ಇತ್ತು. ಆಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಕೊಟ್ಟ ಸಂದೇಶ, ವ್ಯೂಸ್ ಜಾಸ್ತಿ ಇದೆ ಕಮ್ಮಿ ಇದೆ ಅದು ನೀನು ಚಿಂತೆ ಪಡಬೇಡ, ದೇವರು ನಿನಗೆ ಕೊಟ್ಟ ಕಾರ್ಯವನ್ನು
ಪ್ರಾಮಾಣಿಕತೆಯಿಂದ ನೀನು ಮಾಡು, ಮುಂದಿನ ಪೀಳಿಗೆಗೆ ಇದು ಉಪಯೋಗಿಸಲ್ಪಡುತ್ತದೆ ಎಂಬುದಾಗಿ. ಈಗಿನ ಜನರು ಇದನ್ನು ತಿರಸ್ಕರಿಸಿದರೂ ಮುಂದಿನ ಪೀಳಿಗೆಗೆ ಇದು ಬಹಳ ಉಪಯುಕ್ತಕರವಾದ ಶುಶ್ರೂಷೆಯಾಗಿ ಮಾರ್ಪಾಡಾಗಿದೆ. ಆದ ಕಾರಣ ಈ ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡುತ್ತಿರುವ, ಬೆಂಬಲ ಕೊಡುತ್ತಿರುವ ನಿಮ್ಮೆಲ್ಲರನ್ನು ದೇವರು ಅತಿ ಹೆಚ್ಚವಾಗಿ ಆಶೀರ್ವದಿಸಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಮ್ಮ ಜೀವನವನ್ನು ನಾಶನದಿಂದ ತಪ್ಪಿಸಲು ಶಕ್ತರಾದ ದೇವರನ್ನು ಸ್ತುತಿಸು. ನನ್ನ ಮನವೇ ದೇವರನ್ನು ಸ್ತುತಿಸು. ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ಕೊಂಡಾಡು, ಅವುಗಳಲ್ಲಿ ಒಂದನ್ನು ಮರೆಯಬೇಡ. ಸ್ತುತಿ ಎಂಬ ಬಲಿ ನಮ್ಮ ತುಟಿಗಳಿಂದ ದೇವರಿಗೆ ಮೆಚ್ಚುಗೆಯಾದ ಬಲಿಯಾಗಿ ಸಮರ್ಪಣೆಯಾಗಲಿ. ಯೇಸುವೇ ನನ್ನ ರಕ್ಷಕ, ಯೇಸುವೇ ಸ್ತೋತ್ರ ಎಂಬ ಬಲಿ ದೇವರಿಗೆ ಮೆಚ್ಚುಗೆಯಾದ ಬಲಿಯಾಗಿದೆ. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನೇ ಯೋಗ್ಯ ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡ ಕಾರಣ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮವನ್ನು ಕೊಟ್ಟು ಆತನನ್ನು ಮಹಿಮೆಪಡಿಸಿದರು. ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕದ ಸಕಲ ಜೀವರಾಶಿಗಳು ಆ ನಾಮದ ಮುಂದೆ ಅಡ್ಡಬಿದ್ದು ಆರಾಧನೆ ಮಾಡುವವು. ಯೇಸುವೇ, ನಿಮ್ಮ ನಾಮದ ಶಕ್ತಿ, ಯೇಸು ಎಂಬ ನಾಮ ಬಿಡುಗಡೆಯ ನಾಮ, ಸೌಖ್ಯದ ನಾಮ, ಆಶೀರ್ವಾದದ ನಾಮ, ಆ ಸ್ತುತಿ ನಮ್ಮ ತುಟಿ ನಾಲಿಗೆಗಳಲ್ಲಿ ಹೊರಟು ಬರುವಂತಾಗಲಿ. ದೇವ, ಹಗಲೆಲ್ಲ ಕೂಗಿಕೊಂಡೆ, ರಾತ್ರಿಯೆಲ್ಲ ಮೊರೆಯಿಟ್ಟೆ, ಆದರೆ ಪ್ರತ್ಯುತ್ತರವಿಲ್ಲ. ಆದರೆ ಒಂದನ್ನು ತಿಳಿದುಕೊಂಡೆ, ದೇವರು ಸ್ತುತಿಯ ಸಿಂಹಾಸನ ರೂಢರು, ಸ್ತುತಿಯ ಸ್ವರೂಪನು. ಆತನನ್ನು ಸ್ತುತಿಸುವವರು ಬಿಡುಗಡೆಯನ್ನು ಹೊಂದಿಕೊಳ್ಳುವರು. ಪೌಲ, ಸೀಲ ಸ್ತುತಿಸಿದಾಗ ಅವರ ಬಂಧನಗಳು, ಸರಪಣಿಗಳು ಕಳಚಿ ಬಿದ್ದ ರೀತಿಯಲ್ಲಿ ಈ ಜೀವಸ್ವರದ ವಾಕ್ಯವನ್ನು ಆಲಿಸಿ ಸ್ತುತಿಸುತ್ತಿರುವ ಪ್ರತಿಯೊಬ್ಬರ ಬಂಧನಗಳು ಯೇಸುವಿನ ನಾಮದಲ್ಲಿ ಕಳಚಿ ಬಿಡುಗಡೆಯಾಗಲಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿ ಅವಿಗೆಯೊಳಗೆ ದೇವರನ್ನು ಸ್ತುತಿಸುವಾಗ ಬೆಂಕಿ ತಂಗಾಳಿಯಾಗಿ ಮಾರ್ಪಟ್ಟ ರೀತಿಯಲ್ಲಿ ಇವರ ವಿರುದ್ಧವಾಗಿ ಬರುವ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ದೇವರ ಆತ್ಮ ಇವರೊಂದಿಗಿದ್ದು ಸಕಲ ಕೇಡುಗಳಿಂದಲೂ ಇವರನ್ನು ಬಿಡುಗಡೆ ಮಾಡಿ ಸಂರಕ್ಷಿಸಿ ಕಾಯ್ದು ಕಾಪಾಡಿ ಆಶೀರ್ವದಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಸ್ತುತಿಯ ಸಿಂಹಾಸನ ರೂಢನಾದ ಪ್ರಭು ಯೇಸು, ಆತನನ್ನು ಸ್ತುತಿಸೋಣ, ವಿಮುಕ್ತಿಯನ್ನು ಹೊಂದಿಕೊಳ್ಳೋಣ. ಥ್ಯಾಂಕ್ ಯು.